ನಮ್ಮದು ನುಡಿದಂತೆ ನಡೆಯುವ ಸರ್ಕಾರ, ಸಾಮಾಜಿಕ ನ್ಯಾಯಕ್ಕೆ ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ ಅಂತ ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್ಸಿ ಎಸ್ಟಿ ಅಭಿವೃದ್ಧಿಗೆ ದೇಶಕ್ಕೆ ಮಾದರಿಯ ಯೋಜನೆಗಳನ್ನು ತಂದಿದ್ದೇವೆ. ತುಳಿತಕ್ಕೊಳಗಾದ ವರ್ಗಗಳ ಸಬಲೀಕರಣಕ್ಕೆ ಆದ್ಯತೆಯನ್ನು ನೀಡ್ತಾ ಇದ್ದೀವಿ. 1 ಕೋಟಿ ರೂಪಾಯಿವರೆಗೂ ಕಾಮಗಾರಿಗಳಲ್ಲಿ ಎಸ್ಸಿ ಎಸ್ಟಿ ಮೀಸಲಿಟ್ಟಿದ್ದೇವೆ. ಎಸ್ಸಿ ಎಸ್ಟಿ ನೌಕರರಿಗೆ ಬಡ್ತಿ ಮೀಸಲಾತಿಯನ್ನು ಕೂಡ ನಾವು ಜಾರಿ ಮಾಡಿದ್ದೇವೆ ಅಂತ ಹೇಳಿದರು. ಈ ಪಕ್ಷದವರು ಕೊಡಬೇಕು, ಆ ಪಕ್ಷದವರು ಕೊಡಬೇಕು ಅಂತ ಮಾಡಿದೀವ? ಈ ಜನಾಂಗದವರು ಕೊಡಬೇಕು, ಆ ಜನಾಂಗದವರು ಕೊಡಬೇಕು ಅಂತ ಮಾಡಿದೀವ? ಶಕ್ತಿ ಯೋಜನೆ ಅಂತ ಒಂದು ಕಾರ್ಯಕ್ರಮ ಇದೆ, ಅದು ಗ್ಯಾರಂಟಿ ಯೋಜನೆ. ಫ್ರೀಯಾಗಿ ಬಸ್ಗಳಲ್ಲಿ ತಿರುಗಾಡೋದು, ಇಂಥ ಜಾತಿಯಲ್ಲಿ ಮಾಡಬೇಕು ಅಂತ ಇದೀವ? ಎಲ್ಲ ಜಾತಿಯವರು, ಎಲ್ಲ ವರ್ಗದವರು ಎಲ್ಲರೂ ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ ಅಸಮಾನತೆಯನ್ನು ಹೋಗಲಾಡಿಸೋದು. ಗೃಹಲಕ್ಷ್ಮಿ ಮನೆ ಯಜಮಾನಿಗೆ ಯಾರು BPL ಕಾರ್ಡ್ ಒಳಗಡೆ ಇರ್ತಾರೆ ಅವರೆಲ್ಲರಿಗೂ ಕೂಡ 2,000 ರೂಪಾಯಿ ತಿಂಗಳು ಕೊಡ್ತಕ್ಕಂಥ ಕಾರ್ಯಕ್ರಮ. ಅದು ಇಂಥ ಜಾತಿ ಏನ್ ಬಿಜೆಪಿ ತಗೊಳ್ಳಲ್ವಾ? ಬಿಜೆಪಿ ತಗೊಳ್ಳಲ್ವಾ? ಅವರು ತಗೋತಾರೆ. ಅದನ್ನು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಜನರಿಗೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಹಾಗೆಯೇ ಗೃಹ ಜ್ಯೋತಿ ಎಲ್ಲರಿಗೂ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ. ಕಾರಣ ಯಾಕಪ್ಪ ಅಂತಂದ್ರೆ ವ್ಯಕ್ತಿಗತವಾಗಿ ಅಸಮಾನತೆ ಇರಬಾರ್ದು, ಅಸಮಾನತೆ ಹೋಗ್ಬೇಕು, ತೊಲಗಬೇಕು. ಅಸಮಾನತೆಯಿಂದ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಮಾತು ಹೇಳ್ತಾರೆ. ಏನಪ್ಪ ಅದು ಅಂತಂದ್ರೆ, ನಾವು 1950 ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ. ಆ ಜಾರಿಗೆ ಬಂದಾಗ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ, ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಅಸಮಾನತೆಯನ್ನು ಎಲ್ಲಿವರೆಗೆ ನಾವು ಹೋಗಲಾಡಿಸಲ್ಲ ಅಲ್ಲಿವರೆಗೆ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡೋದು ಕಷ್ಟ. ಅದಕ್ಕೆ ಹೇಳಿದ್ರು ಸಂವಿಧಾನ. ಇನ್ನೂ ಒಂದು ಮಾತು ಹೇಳಿದ್ರು ಅವರು, ಸಂವಿಧಾನ ಯಾರ ಕೈಲಿ ಇರ್ತದೆ ಅದು ಬಹಳ ಮುಖ್ಯ.